ನಾಗವನ್ ಕಾಲನಿ ನೌಬಾಗು ರಾಮನಗರ ಏರಿಯಾ ನೀರು ಹೋಗಿತ್ತು ಸರ್. ಕಂಪ್ಲೀಟ್ ಸ್ಲೋಪ್ ಕರೆಕ್ಟ್ ಆಗಿದೆ ಸರ್. ಬೆಡ್ ಸರ್ ಈಗ ಡಿಸಿಲ್ಟ್ ಮಾಡಿಬಿಟ್ರೆ ಕ್ಲಿಯರ್ ಆಯ್ತು ಸರ್. ಲೆವೆಲ್ಗೆ ತಗ್ಸ್ಬಿಟ್ಟೆ ಸ್ವಲ್ಪ ಮಟ್ಟಿಗೆ ನೀರು ಬಂದ್ಬಿಟ್ಟು ಅಲ್ಲಿ ಆಚೆನೆ ನೀರು ಬ್ಯಾಕ್ ಲೈಟಿಂಗ್ ಆಗಿ ಸಮಸ್ಯೆ ಆಗ್ತಾಯಿದೆ ಬರ್ತಾ ಇಲ್ಲ ಪೂರ ಹಾರ್ಡ್ ಆಗಿ ಇದು ಆಲ್ಮೋಸ್ಟ್ ಬಟ್ ಅಟ್ ದ ಸೇಮ್ ಟೈಮ್ ಕೆಳಗಿದು ಕೆಳಗೆ ಕಾಂಕ್ರೀಟ್ ಬೆಡ್ ಇದೆ ಸರ್. ಇದ್ರೆ ಬಟ್ ಅದು ಲೆವೆಲ್ಸ್ ನೋಡ್ಬೇಕು ಸರ್ ಲೆವೆಲ್ಸ್ ಆಗಿನ ಕಾಂಕ್ರೀಟ್ ಬೆಡ್ ಬೇರೆ ಈಗಿನ ಪೊಸಿಷನ್ ಬೇರೆ ಈಗಿನ ಇದು ಬೇರೆ ಆಗ್ತದೆ कांक्रीट बेड याकप्पा और हाइट्स वेरी यहाँ पे कर सकता है आप लेकिन आप दूसरा को ಚೆಕ್ करना ना ಲೆವೆಲ್ಸ್ ಕಾಡಿದೆ ಸರ್. ಲೆವೆಲ್ಸ್ ಇದು ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನಾವು ಜರ್ ಕರ್ತ ಹಾಂ ಕರೆಕ್ಟ್ ಇಲ್ಲಿ ನಾವು ಬೆಡ್ ಅದ ಅಂತ ಇದು ಮಾಡ್ಕೊಂಡ್ಬಿಟ್ಟು ಅದು ಗೊತ್ತಾಗಲ್ಲ. ಒಂದು ಸಬ್ಮಿಷನ್ ಸರ್, ಅವತ್ತಿನ ಪೊಸಿಷನ್ಗೆ ಎಂಟೈರ್ ಮಾಡಿದ್ರೆ ಕರೆಕ್ಟ್ ಅದ ಏನು ಹೇಳ್ದಂಗೆ ಇದು ಮಾಡೋಕ್ಕಾಗಂಗಿಲ್ಲ. ಕಂಪ್ಲೀಟ್ ಜೀರೋ ಲೆವೆಲ್ ಹೋಗಿ ಸರ್. ಜೀರೋ ಲೆವೆಲ್ ಹೋದ್ಮೇಲೆ ಸರ್ ಕಂಪ್ಲೀಟ್ ಲೆವೆಲ್ ತೆಗೆದು ಸರ್. ಲೆವೆಲ್ ತೆಗೆದ ಮೇಲೆ ಇದು ಕಂಪ್ಲೀಟ್ ಜೀರೋ ಬೆಡ್ ರೀಚ್ ಮಾಡಿ ಸರ್. ರೀಚ್ ಮಾಡಿದ್ಮೇಲೆ ಸರ್ ಕಂಪ್ಲೀಟ್ ಮೇಲೆ ಆ ನೀರು ಪಾಸ್ ಆಗಿದ್ದು ಅಷ್ಟೇ ಬಿಡೋಣ ಸರ್. ಪಾಸ್ ಆಗಿದ್ರೆ ಜೀವಿಸ್ಕೊಬೇಕು ಸರ್. ಹೌದು ಮಷೀನ್ ಯೂಸ್ ಮಾಡ್ರು ಸರ್. ಮಷೀನ್ ಸ್ಮಾಲ್ ಮಷೀನ್ ಸ್ಮಾಲ್ ಅದಕ್ಕೆ ನಾವು ಟ್ರ್ಯಾಕ್ಟರ್ ಬರ್ಲಿಕ್ಕೆ ದಾರಿ ಮಾಡ್ಕೊಂಡು ಸರ್ ಅಲ್ಲಿ ಸ್ಮಾಲ್ ಅಟ್ಯಾಚ್ ಜೆಸಿಬಿ ಕಿತ್ತಕ್ಕಾಗಲ್ಲ. ಜೆಸಿಬಿ ಸರ್ ಸ್ಮಾಲ್ ಅಟ್ಯಾಚ್ ಒಳಗೆ ಕಳ್ಸಿ ತುಂಬಿತು ಸರ್. ಇಲ್ಲಿ ನೀವು ಡೀಪ್ ಮಾಡ್ತಿರಲ್ಲ ಮುಂದೆ ಲೆವೆಲ್ ಸಿಕ್ತು ಸರ್. ಒಂದು ಸರ್ ಈಗ ಮುಂದೆ ಸರ್ ಮುಂದಿನ ದಿನ ಸರ್ ಅಪ್ ಟು ನಾಗೂರು ಇರೋ ತನಕ ಡಿಗ್ರಿ ಸರ್ ಹಾಸ್ಪಿಟಲ್ ಸರ್ ಅಲ್ಲಿಂದ ಇದು ಮಾಡ್ಕೊಂಡಾಗ ಸರ್ ಎಂಟರ್ ಸ್ಟೇಜ್ ಮಾಡ್ಕೋಬೇಕು ಸರ್. ಈಗ ನಾವೇನು ಮಾಡಿ ಸರ್ ಈ ಕಡೆ ಅಪ್ಸ್ಟ್ರೀಮ್ ನೀರು ವಾಟರನ್ನು ಇದು ಫ್ಲಡ್ ಕಡಿಮೆ ಮಾಡಲಿಕ್ಕೆ ನಾವು ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಸರ್ ಈಗ ಫಸ್ಟ್ ಈ ಕಡೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅಂದ್ರೆ ಮುಂಚೆ ಏನು ಸರ್ ಈ ಕಡೆ ಕಂಪ್ಲೀಟ್ ಸ್ಲೋಪ್ ಈ ಕಡೆ ಸಮಸ್ಯೆ ಇಲ್ಲ ಸರ್. ಮೇನ್ ನಮಗೆ ಇದು ಇದಾಗಿದೆ ಸರ್. ಈಗ ಇಲ್ಲಿಂದ ಸರ್ ನಾವು ಏನು ನಮ್ಮ ಮಲಿಕ್ ಮಗನ ಹೋಗ್ತೀವಿ ಸರ್ ಅಪ್ ಟು ನಾವು ಅಲ್ಲಿ ರಾಮನಗರ ಏನು ಇದಲ್ಲ ಸರ್ ಅಲ್ಲಿ ಇದರ ಒಂದು ಪಂಚದಲ್ಲಿ ಹೊಡ್ರಿ ಸರ್. ಅರೌಂಡ್ ಇಲ್ಲಿಂದ 3 ಕಿಲೋಮೀಟರ್ ಸರ್ ಎಂಟರ್ ಸ್ಟೇಷನ್ ನಾವು ಕ್ಲೀನ್ ಮಾಡ್ಕೊಂಡು ಹೋಗಿ ಸರ್. 3 ಕಿಲೋಮೀಟರ್ ಕ್ಲಿಯರ್ ಮಾಡಿ ಸರ್. ಆ ಕಡೆ ಒಂದು 3-4 ಕಿಲೋಮೀಟರ್ ಕ್ಲಿಯರ್ ಮಾಡಿ ಸರ್. ಮನಗೋಲ್ಸಿಂದ ಸರ್ ಆ ಕಡೆ ರೈಲ್ವೆ ಬ್ರಿಡ್ಜ್ ಅವ್ರಿಗೆ ಸರ್. ಮನಗೋಲ್ಸಿಂದ ಸಿಂದಗಿ ರೈಲ್ವೆ ಬ್ರಿಡ್ಜ್ ಸರ್ ಆ ಕಡೆ ಸ್ಟೆಚ್ ಕ್ಲಿಯರ್ ಮಾಡಿ ಸರ್. ಇನ್ನು ಉಳಿದ್ರು ಸರ್ ಈ ಕಡೆ ಆಗ್ತದೆ ಸರ್. ಇಲ್ಲಿಂದ ನಮ್ಮದು ಮಾಗಲಕಾಲ ಸರ್ ರೋಡ್ ಸರ್ ಸಾಹೇಬ್ರು ವಿಸಿಟ್ ಕೊಟ್ಟಿದ್ದು ಮಾಡಿದ್ರು ಸರ್. ಉಳಿದೇನು ಸ್ವಲ್ಪ ಇದಾಗ್ತದೆ ಹೆಂಡ್ರಿಗೆ ಈಗ ಇಷ್ಟೆಲ್ಲ ಸ್ಟ್ರೆಚ್ ಇದಾಗಿದೆ. ಈಗ ನಮ್ಮ ಇದಕ್ಕೊಂದು ಏನು ಸರ್ ಸ್ಟೋನ್ ಪಿಚಿಂಗ್ ಮಾಡಬೇಕು ಆಚೆ ಅಲ್ಲಿ ತನಕ ಸ್ಟೋನ್ ಪಿಚಿಂಗ್ ಆಗಿದೆ ಸರ್. ಇದು ಏನು ಇಲ್ಲಿ ಕಟ್ ಮಾಡಿದಾರಲ್ಲ ಸರ್, ಇಲ್ಲಿ ಸ್ಟೋನ್ ಪಿಚಿಂಗ್ ಮಾಡಬೇಕು ಸರ್. ಮನುಗುಲಿ ಅಗೇಸಿಗೆ ತಾವು ಫಂಡ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಸ್ಟೋನ್ ಪಿಚಿಂಗ್ ಎಷ್ಟು ಸಾಧ್ಯ ಆಗಿದೆ ಮಾಡಿದ್ದಾರೆ ಸರ್. ಅದ್ರಲ್ಲಿ ಒಂದು 50% ಆಗಿದೆ ಸರ್. RTO ಆಫೀಸ್ನಿಂದ ಮನುಗುಲಿ ಅಗೇಸಿ ಆ ಸ್ಟೆಚ್ಗೆ ಸರ್. ಅಲ್ಲಿ ತನಕ ಇಲ್ಲಿಂದ ಗೌರಿ ವೈನ್ಸಿಂದ ಇಲ್ಲಿ ತನಕ ನೋ ಸ್ಟೋನ್ ಪಿಚಿಂಗ್ ಆಗಿದೆ ಸರ್. ಸೊ ಇಲ್ಲಿಂದ ಡೌನ್ ಸ್ಟ್ರೀಮು ದರ್ ಇಸ್ ನೋ ಸ್ಟೋನ್. ಈಗ ಈಗೆಲ್ಲ ಫಂಡ್ಸ್ ಯಾವುದೇ ಚೇಂಜ್ ಆಫ್ ವರ್ಕ್ ಫಂಡ್ಸ್ ಇಲ್ಲ ಸರ್. This is proactive. See, for doing good, you should go out of way. ಕಾನೂನು ಪ್ರಕಾರ ಎಲ್ಲ ಮಾಡಿ ಬಂದೇ ಬರ್ತದೆ. ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಸರ್. ನಾವು ಸ್ಟೋನ್ ಪಿಚಿಂಗ್ ನಮ್ಮ ಫ್ಲಾಗ್ ಇರ್ಕಲ್ಲ ಸರ್. DC ಅವರು ಬಂದು ವಿಸಿಟ್ ಮಾಡಿ ಸರ್. ಅಲ್ಲಿ ಜನ ಒಂದು ತಾವು ಮನವೊಲಿಸಿದ್ರು ಸರ್. ಅಪ್ ಟು ಒಂದು 3 ಕಿಲೋಮೀಟರ್ ಸ್ಟ್ರೆಚ್ ಫುಲ್ ಚೆನ್ನಾಗಿ ವಾಕ್ ಮಾಡಿ ಚೆನ್ನಾಗಿ ಅನುಕೂಲ ಸರ್. ಅಲ್ಲಿ ಸಾಹೇಬ್ರ ಅಂತ ಬಂದು ಸ್ಟೋನ್ ಪಿಚಿಂಗ್ ರೆಡಿ ಸರ್. ಬಿಡೋ ಮರ ನೀವು ಅವ್ರು ಬಿಡೋ ಮರ ನಿಂದು ನೀ ಹತ್ರ ಬಿಡು. ಲಾಸ್ಟ್ ಟೈಮ್ ನೀರು ಹಾಕಿತ್ತು ನೀವೆಲ್ಲ ಕಾಮಗಾರಿ ಮಾಡೋ ಸೂಚನೆ ನೋಡಿ. ಒಂದ್ಸಲ ನಾನು ಫ್ಲಡ್ ಆದಾಗ ಖುದ್ದಾಗಿ ಬಂದು ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದಾವೆ ಯಾವ ರೀತಿ ಮಾಡಬೇಕು ಅಂತೇಳಿ ಈಗ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಒಂದು ಪ್ರಥಮವಾಗಿ ನಾವು ಅಲ್ಲಿ ನಮ್ಮ ಶಿವಾಜಿ ಚೌಕ್ನಲ್ಲಿ ಅದು ಬ್ರಿಡ್ಜ್ನ ಒಂದು ಮೇಲಾಗಿತ್ತು. ಅದನ್ನು ಕೂಡ ಇದು ಆಗ್ತಾಯಿತ್ತು. ಅಲ್ಲಿ ಇದು ಮಾಡಿದಾಗ ಒಂದು ಪುರಾತನ ಇದನ್ನು ಕೂಡ ಸಿಕ್ಕಿದೆ, ಸುರಂಗ ಮಾರ್ಗ ಕೂಡ ಸಿಕ್ಕಿದೆ. ಸೊ ಅದನ್ನು ನಾವು ಈಗ ಟ್ಯಾಕಲ್ ಮಾಡಿದ್ದೀವಿ. ತದನಂತರ ಇವತ್ತು ಇಲ್ಲಿ ಪ್ರೈವೇಟ್ ಲ್ಯಾಂಡ್ ಪಾಪ 2-3 ಕಿಲೋಮೀಟರು ಅವರೆಲ್ಲನೂ ಕೂಡ ಯಾವುದಂತಾರೆ ನಾವು ಹೊಲದು ಅಲ್ಲಿ ಎಲ್ಲರೂ ಕೂಡ ಪ್ರೈವೇಟ್ ಲ್ಯಾಂಡ್ ಖಾಸಗಿ ಪಾಪ ಅವರೆಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ.
ಕ್ಲೋಪ್ ಮಾಡಬೇಡ ಆ ವರ್ಕ್ ಇವತ್ತು ದಿವಸ ಆಗಿದೆ. ಇಲ್ಲಿ ಬಂದಮೇಲೆ ಇವತ್ತು ದಿವಸ ಇದ್ರು ಪಕ್ಷಿ ಇರಲಿ ದಿವಸ ಎಲ್ಲನೂ ಕೂಡ ಇಲ್ಲಿ ಕೆಲಸ ಇವತ್ತು ದಿವಸ ಆಗಿದೆ. ಒಂದೇನೋ ಒಂದು ದರ್ಬಾರ್ ತೋಟದಲ್ಲಿ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಟೆಕ್ನಿಕಲ್ ಸಮಸ್ಯೆ ಲೆಂತ್ ಜಾಸ್ತಿ ಆಗಬೇಕು ಅದನ್ನಂತೇಳಿ ಅಂತ ಬರೆದು ನಾವು ಜೊತೆ ಮಾತನಾಡ್ತೀನಿ. ಅದು ಒಂದು ಬಗೆಹರಿಸಿದ್ರೆ ಮುಂದೆ ಇಲ್ಲಿ ಫರ್ದರ್ 300 ಮೀಟರ್ಸ್ ಏನಾಗಿದೆ ಅಂದರೆ ಹೈಟ್ ಭಾಳ ಇದೆ. ಅದು ಹಾರ್ಡ್ ರಾಕ್ ಇದೆ. ಹಾರ್ಡ್ ರಾಕ್ ಅದನ್ನು ಈ ರೀತಿ ಎಕ್ಸ್ಕ್ಯೂಷನ್ ಮಾಡೋಕ್ಕಾಗಲ್ಲ. ಅದು ಹಾರ್ಜೆಂಟಲ್ ಡ್ರಿಲ್ಲಿಂಗ್ ಬರ್ತದೆ. ಆ ಡ್ರಿಲ್ಲಿಂಗಿಗೆ ಇವರು 4 ಫೂಟಿಗೆ ಸುಮಾರು 3 ಕೋಟಿ ರೂಪಾಯಿ ಅದು ಪುಣೆದವ್ರು ಯಾರೋ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ 4 ಫುಟ್ ಬೇಡ, ಮರು ಕೈಲೇ ಒನ್ಸ್ ಫಾರ್ ಆಲ್ ಶಾಶ್ವತ ಆಗಲಿ 6 ಫೀಟ್ ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಹೈಟ್ ಇರ್ತದೆ. ಒಂದು 6 ಫೀಟ್ ಮಾಡಿ ಅದೊಂದು ಇನ್ನೊಂದು 50 ಲಕ್ಷ 1 ಕೋಟಿ ಜಾಸ್ತಿ ಖರ್ಚು. ಒಂದು 4 ಜನ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಇದರಲ್ಲಿ ಹಾರ್ಜೆಂಟಲ್ ಡ್ರಿಲ್ಲಿಂಗ್ ಒಂದು 5-6 ಜನ ಕಡೆ ಒಂದು ಪ್ರಸ್ತಾವನೆ ತಗೊಳ್ಳಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಒಟ್ಟಾರೆ ಇಲ್ಲಿವರೆಗೆ ನಾವು ಸುಮಾರು ಎಷ್ಟು ಖರ್ಚು ಮಾಡಿದ್ದೀವಿ? ಒಂದು 6 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಮತ್ತು ಇನ್ನೊಂದು ಏನು ಡಿಮ್ಯಾಂಡ್ ಆಯಿತು, ಬರೀ ನಾವು ಈಗ ಮಾಡಿಕೊಟ್ಬಿಟ್ರೆ ಅದು ಮತ್ತೆ ಕುಸಿದು ಬೀಳ್ತದೆ, ಆ ಮಣ್ಣು ಕುಸಿದು ಬೀಳ್ತದೆ, ಪಿಚಿಂಗ್ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲ ಕಡೆಯಲ್ಲಿ ಇನ್ ಪ್ರಿನ್ಸಿಪಲ್ ಹಣದ ನಮ್ಮ ಕೊರತೆ ಇದ್ದರೂ ಕೂಡ ನಾವೇನು ಡಿಸೈಡ್ ಮಾಡಿದ್ವಿ, ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೂಡ ಸ್ವಲ್ಪ ಮನಸ್ಸು ಕಾರ್ಪೊರೇಷನ್ದಾಗೂ ಕಮಿಷನರು ಮೇಯರ್ ಹೋದಾರೆ, ಇಲ್ಲೇ ಎಲ್ಲ ಮೆಂಬರ್ಸ್ ಹೋದಾರೆ. ಕಾರ್ಪೊರೇಷನ್ದಾಗೂ ಕೆಲವೊಂದು ವರ್ಕ್ ಚೇಂಜ್ ಯಾಕಂದ್ರೆ ಗಾರ್ಡನ್ ಕ್ಯಾನ್ ವೇಟ್. ಗಾರ್ಡನ್ ಸ್ವಲ್ಪ 4 ದಿವಸ ತಡ ಆದರೂ ಏನು ಪ್ರಾಬ್ಲಮ್ ಆಗಲ್ಲ. ರೋಡ್ 4 ದಿವಸ ತಡ ಆದರೂ ಪ್ರಾಬ್ಲಮ್ ಆಗಲ್ಲ. ಇದು ಈ ಮಳೆಗಾಲದ ಸೀಸನ್ನಲ್ಲಿ ಕಂಪ್ಲೀಟ್ ಇದು ಮುಗಿಬೇಕಿದು ಶಾಶ್ವತವಾಗಿ 100 ವರ್ಷ ಇದು ಸಮಸ್ಯೆ ಬಗೆಯಿರುವಂಥದ್ದು. ಫ್ಲಡ್ಡಿಂಗ್ ಅವಾಯ್ಡ್ ಆಗ್ತದೆ. ಜನರಿಗೆ ಪಾಪ ಬಡವರಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಶ್ರೀಮಂತರಿಗೆ ಏನಾಗಲ್ಲ, ಪಾಪ ಲೋ ಲೈಂಗ್ ಏರಿಯಾದಾಗಿದ್ದಂಥ ಬಡವ್ರನ್ನ ನೋಡಿದ್ದೀರಿ ಲಾಸ್ಟ್ ಟೈಮ್ ಎಲ್ಲನೂ ಕೂಡ. ಒಂದು ಮಗುನೂ ಕೂಡ ಸತ್ತು ಪಾಪವಾಗ. ಇದೆಲ್ಲನೂ ಕೂಡ ಇದ್ದಾಗ ಇದನ್ನು ಕಂಪ್ಲೀಟ್ ಮಾಡೋಣ, ಚೇಂಜ್ ಆಫ್ ವರ್ಕ್ಸ್ ಮಾಡ್ಕೊಂಡು ಅಂತ ಹೇಳಿದ್ದೀವಿ. ಆಮೇಲೆ ಪಿಚ್ಚಿಂಗ್ನು ಟೋಟಲ್ ಲೆಂಗ್ತಿಗೆ ಮಾಡ್ತೀವಿ, ಇಲ್ಲಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡ್ತೀವಿ. ಮತ್ತು ಅಲ್ಲಿ ಎಲ್ಲಿ ನಿಮ್ಮ ಶಿವಾಜಿ ಚೌಕ್ನಿಂದ ಫರ್ದರ್ 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ಸ್ ಅಲ್ಲ, 3 ಕಿಲೋಮೀಟರ್ಸ್ ಅಪ್ ಟು ನಾಗೂರ್ ನಿಮ್ಮ ಬಿದ್ರಿ ಹಾಸ್ಪಿಟಲ್ ಏನಿದೆಲ್ಲ ಅದು ಒಂದು 3 ಕಿಲೋಮೀಟರ್ಸ್ನು ಕೂಡ ತೊಗೊಳ್ಳಿ ಅಂತ ಹೇಳಿದ್ವಿ ವರ್ಕ್. ಅದನ್ನು 3 ಕಿಲೋಮೀಟರ್ಸ್ ತೊಗೊಂಡು ಇದನ್ನು ಹಾರಿಜಾಂಟಲ್ ಡ್ರಿಲ್ಲಿಂಗ್ ಆದರೆ ನಮ್ದೆಲ್ಲನೂ ಕಂಪ್ಲೀಟ್ ಆಗುತ್ತೆ. ಔಟ್ಸೈಡ್ ಫೋರ್ಟ್ ವಾಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ಇನ್ಸೈಡ್ ಇದನ್ನು ಕೂಡ ಒಂದು ಬೇರೆ ಆದರೆ ಹೊರಗಡೆ ನೀರು ಬರೋದು, ಒಳಗಡೆ ಸಿಟಿಯಾಗಿ ಬರೋದು ಸ್ಟಾಪ್ ಆಗುತ್ತೆ. ದಟ್ ಇಸ್ ದ ಮೇಜರ್ ಫ್ಲಡ್ ಅದು. ಸೊ ಇದನ್ನು ಮಾಡಿ ಎಲ್ಲನೂ ಪಿಚಿಂಗ್ ಮಾಡಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡಿ ಅದೊಂದು 3 ಕಿಲೋಮೀಟರ್ ತೊಗೊಂಡು ಇದನ್ನು ಕಂಪ್ಲೀಟ್ ಮಾಡಿ ಒಟ್ಟು ಏನಾರ ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ. ಅದಕ್ಕೆ ಹಣದ ಏನು ಇದು ಸಮಸ್ಯೆ ಅವ್ರಿಗೆ ಇರ್ತದೆ. ಅದಕ್ಕೆ ನಾವು ಚೇಂಜ್ ಆಫ್ ವರ್ಕ್ BDA ಮತ್ತು ಕಾರ್ಪೊರೇಷನ್ನಾಗ ಒಂದು 2 ಗಾರ್ಡನ್ ಪಾರ್ಕ್ ಇರ್ಬೋದು. ನಾನು ಇಲ್ಲಿ ತನಕ ಹೇಳಿದ್ದೀನಿ, ನನ್ನ ಮತಕ್ಷೇತ್ರದಾಗ ಒಂದು ಯಾವುದೋ ಒಂದು ವರ್ಕ್ ಇದ್ದರೆ ಬೇಕಾದ್ರೆ PWD ಇರ್ಬೋದು, ಮತ್ತೊಂದು ಇರ್ಬೋದು, ಒಂದು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನನ್ನ ಮತಕ್ಷೇತ್ರ ಒಂದು ವರ್ಷ ಅದಕ್ಕೆ ನಾನು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನನ್ನ ಮತಕ್ಷೇತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಚೇಂಜ್ ಆಫ್ ವರ್ಕ್ ಮಾಡ್ತೀನಿ. ಅವಶ್ಯಕತೆ ಬಿದ್ದರೆ ಬೀಳ್ತದೆ. ನಾನು ಯಾರೋ ಒಂದು ಕಂಪ್ನಿಗಳಿಗೆ ಸ್ವಲ್ಪ CSRನ ಕೂಡ ಕೊಡಿಸ್ತೀನಿ. ಒಂದು 4-5 ಕೋಟಿ ರೂಪಾಯಿ ನಾನು CSR ಕೊಡ್ತೀನಿ. ಕೊಡಿಸಿದನ್ನು ಟೋಟಲ್ ಕಂಪ್ಲೀಟ್ ಮಾಡಿ ಒನ್ಸ್ ಫಾರ್ ಆಲ್ ಶಾಶ್ವತವಾಗಿ ಇದನ್ನು ಪರಿಹಾರ ಕಂಡುಕೊಳ್ಳೋದು ಮಾಡಿ. ಸಿಟಿ ರೋಡ್ಸ್ ಬಗ್ಗೆ ಸರ್, ಯಾಕಂದ್ರೆ ಈ ಜಾಮಾ ಮಸ್ಜಿದ್ ಮೇನ್ ರೋಡ್ ಕೆಟ್ಟ ಹೋಗ್ಬಿಟ್ಟು ಇಸ್ ವೆರಿ ಇನ್ ಬ್ಯಾಡ್ ವೇ. ಫಿರೋಜ್, ಐ ವಾಸ್ ಟಾಕಿಂಗ್ ಅಬೌಟ್ ಫಸ್ಟ್ ಕರೆಕ್ಟ್ ರೋಡ್ ಕ್ಯಾನ್ ವೇಟ್, ಗಾರ್ಡನ್ ಕ್ಯಾನ್ ವೇಟ್. ನಾನು ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ತನಕ ಫ್ಲಡ್ ದಿಸ್ ಲೆಟ್ ಅಸ್ ಟ್ಯಾಕಲ್. ಬೆಳ್ತನ ರಾಮಾಯಣ ಹೇಳಿದ್ರೆ ನೀವು ಎಷ್ಟೇ ಮಳೆ ಆದರೂ ನಗರ ಜನರಿಗೆ ಸಮಸ್ಯೆ ಆಗಲ್ಲ, ಕ್ರಮ ಕೈಗೊಳ್ಳಿ. ಎಷ್ಟೇ ಮಳೆ ಫಸ್ಟ್ ಪ್ರಯಾರಿಟಿ ರೋಡ್ ಇಸ್ ನೆಕ್ಸ್ಟ್. ಇದು ಸಿಟಿ ಸುತ್ತಮುತ್ತ ಕೋಟೆಗೌಡ ಪೂರ್ತಿ ಒಂದು ತಿಂಗಳಲ್ಲಿ ಇವತ್ತು ದಿವಸ ನಾವು ಇದು ಮಾಡ್ತೀವಿ. ಆಮೇಲೆ ನೀವು ಕೇಳಿದ್ರ ರೋಡ್ ಗೀಡು 150 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ವರ್ಕ್ ಆರ್ಡರ್ ಇದೆ, ಎಲ್ಲರೂ ಅವರು ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಆ 150 ಕೋಟಿ ರೂಪಾಯಿ ಕೆಲಸ ಆಗ್ತದೆ. ಮೈನಾರಿಟಿ ವಾರ್ಡ್ ಕೂಡ ನಾನು ಸುಮಾರು 80 ಕೋಟಿಯಷ್ಟು ಇದನ್ನು ಕೊಟ್ಟಿದ್ದೀನಿ ಮೈನಾರಿಟಿ ವಾರ್ಡ್ಸ್ಗೆ. ಏನು ತಾರತಮ್ಯ ಯಾವತ್ತೂ ಆಗಿರ್ತಿತ್ತು, ಉಳಿದಿತ್ತು ಆ ಭಾಗದಲ್ಲಿ, ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಮೊನ್ನೆ ಮೈನಾರಿಟಿ ಫಂಡಿಂದ ಒಂದು 9 ಕೋಟಿ 20 ಕೋಟಿ ಕೇಳಿದೆ, 9.5 ಕೋಟಿ ಬಂದಿದೆ. ಈಗ 20 ಕ್ರೋರ್ಸ್ ಕೇಳಿದೆ, ನಾವು 9.5 ಕೋಟಿ ಬರೀ ಇನ್ನೂ ಒಂದು 10 ಕೋಟಿ ಬರಬೇಕಾಗಿದೆ, 10.5 ಕೋಟಿ. ಅದನ್ನು ಕೂಡ ರಸ್ತೆಗೆ ದುಡ್ಡು ಬರ್ತಾ ಇದೆ ಸರ್. ಆ ಸಿಟಿಲಿ ಕ್ವಾಲಿಟಿ ವರ್ಕ್ ಆಗ್ತಾ ಇಲ್ಲ, ಗುತ್ತಿಗೆದಾರ ಕ್ವಾಲಿಟಿ ವರ್ಕ್. ದಿಸ್ ಇಸ್ ದ ಕ್ವಾಲಿಟಿ ವರ್ಕ್. ಇದನ್ನ ಈ 1 ನಿಮಿಷ ಕೇಳಿಪ್ಪ, ರಸ್ತೆಗೆ ನಂತರ ಮಾತಾಡೋದಂತ. ನಾನು ಐ ಕಮ್ ಹಿಯರ್ ಫಾರ್ ಫ್ಲಡ್, ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್. ಸ್ವತಃ DC ಅವರು ಇವತ್ತು ಪಿಚಿಂಗ್ ದುಡ್ಡಿರಲಿಲ್ಲ. ಅವರು ಬೇರೆ ಒಂದು ಡೈವರ್ಟ್ ಚೇಂಜ್ ಆಫ್ ವರ್ಕ್ ಮಾಡಿ ಇವತ್ತು ಪಿಚಿಂಗ್ ಕೊಟ್ಟಾರೆ. ಈ ಪಿಚಿಂಗ್ ಇರಲಿಲ್ಲ ಏನ್ರಿ ಮಾಡಿಕೊಡೋದು. DC ಹ್ಯಾಸ್ ಟೇಕನ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಹೀಗಾಗಿ ನಾನು ಇಷ್ಟೇ ಹೇಳೋದು, ಇವತ್ತು ಜಿಲ್ಲಾಧಿಕಾರಿಗಳು ಮತ್ತೆ ನಾನು ಕೊಟ್ಟಿದ್ದೀನಿ, BDA ಅಧ್ಯಕ್ಷರು, ಕಾರ್ಪೊರೇಷನ್ ಅಧ್ಯಕ್ಷರು, ಅಧಿಕಾರಿಗಳು ಎಲ್ಲರೂ ಕೂಡ ನಾನು ಇದರ ಜವಾಬ್ದಾರಿ ಬರ್ತೀನಿ. ಒಂದ್ಸಲ ಶಾಶ್ವತವಾಗಿ ಈ ಫ್ಲಡ್ ಮಕ್ಕಳು ಇನ್ನು ರೋಡ್ ಆಗಿಡ ಏನದಾವಲ್ಲ 150 ಕೋಟಿ ರೂಪಾಯಿ ಇವತ್ತು ದಿವಸ ನಮ್ಗೆ ಈಗ ಬಂದಿದೆ. ಅದರಲ್ಲಿ ಈಗ ಟೆಂಡರ್ಸು ಆಗಿದಾವೆ, ವರ್ಕ್ ಆರ್ಡರ್ಸು ಕೊಟ್ಟಿದ್ದೀವಿ, ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಇನ್ನೊಂದು 15 ದಿವಸನಾಗ 8 ದಿವಸನಾಗ ಅದನ್ನ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತೇವೆ. ಒಂದು ಇಂಪಾರ್ಟೆಂಟ್ ಹಿಸ್ಟಾರಿಕ್ ಡಿಸಿಷನ್ ವಾಸ್ ಟೇಕನ್ ಡ್ಯೂರಿಂಗ್ ಯುವರ್ ಟೈಮ್. ಹಿಂದೆ ಮಿನಿಸ್ಟರ್ ಇದ್ದಾಗ ಕರೇಜನ್ನು ರಿವೈವ್ ಮಾಡಬೇಕಂತ ಹೇಳಿ ಆಲ್ರೆಡಿ ಅವ್ರ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಇದು ಮಾಡಾಕ್ತಾರೆ ಸರ್. ಮಾಡಿದ್ರೆ ಅದನ್ನು ಕರೆಕ್ಟ್ ಕೂಡ ಮಾಡೋಣ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ಲಡ್ ವಾಟರ್ ಒಳಗಡೆ ಬರಬಾರ್ದು, ಇದು ಭಾಳ ಪ್ರಯಾರಿಟಿ.
150 ಕೋಟಿ ರೂಪಾಯಿ ರೋಡ್ ಗಿಡು ಎಲ್ಲನೂ ಆಗ್ತವೆ. ನೆಕ್ಸ್ಟ್ ಇದ್ರ ನಂತರ ಕರೇಜ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡೋಣ.